ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಮ್ಮತ್ತಿ ಕಾರ್ಮಾಡುನಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ಬೆಂಗಳೂರಿನ ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರರವರ ಕುಟುಂಬಕ್ಕೆ 25 ಲಕ್ಷ ಚೆಕ್ ವಿತರಿಸಲಾಯಿತು. ಉಡುಪಿ ಜಿಲ್ಲೆಯ ಬೈಂದೂರು ಗುಲ್ವಾಡಿ ಗ್ರಾಮದಲ್ಲಿ ದಲಿತ ಯುವತಿಯ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ಮಹಿಳೆಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಾಪೋಕ್ಲ ಸಮೀಪದ ಅವಂದೂರು ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಗರ್ಭಗುಡಿ ಮತ್ತು ತೀರ್ಥ ಮಂಟಪದ ಗರ್ಭ ವಿನ್ಯಾಸ ಕಾರ್ಯಕ್ರಮ ನಡೆಯಿತು. ಅವಂದೂರು ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಗರ್ಭಗುಡಿ ಮತ್ತು ತೀರ್ಥ ಮಂಟಪದ ಗರ್ಭ ವಿನ್ಯಾಸ ಕಾರ್ಯಕ್ರಮ ಸಂಪನ್ನಗೊಂಡಿತು. ಪುರಾತನ ಇತಿಹಾಸ ಪ್ರಸಿದ್ಧ ಅವಂದೂರು ಗ್ರಾಮದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಗರ್ಭಗುಡಿ ಮತ್ತು ತೀರ್ಥ ಮಂಟಪದ ಗರ್ಭ ವಿನ್ಯಾಸ, ಹೋಮ, ಹವನ ಮತ್ತು ಬಲಿಪೂಜೆ ವಿಧಿವಿಧಾನಗಳನ್ನು ಕಾಸರಗೋಡಿನ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಯವರು ಮತ್ತು ತಂಡದವರಾದ ಮುರಾರಿ, ಮಧು, ಪ್ರಸನ್ನ, ಶರತ್, ಸುಪ್ರೀತ್ ಇವರುಗಳು ನೆರವೇರಿಸಿದರು. ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವ ಉದ್ದೇಶದಿಂದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಅಭಿವೃದ್ಧಿ ಕೈಕರ್ಯದಲ್ಲಿ ಅವಂದೂರು ಗ್ರಾಮದ ಗ್ರಾಮಸ್ಥರು ಹಾಗೂ ಹೊರಗಿನ ದಾನಿಗಳು ತನು ಮನ ಧನ ಸಹಾಯ ನೀಡಿ ಕೈ ಜೋಡಿಸಿದ್ದಾರೆ. ಕ್ಷೇತ್ರಕ್ಕೆ ಆಗಮಿಸಿದ ತಂತ್ರಿಗಳನ್ನು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಂಪ್ರದಾಯದಂತೆ ಗೌರವಿತವಾಗಿ ಶಿವಸ್ವರೂಪ ಪೂರ್ಣಕುಂಭ ಕಲಶದ ಮೆರವಣಿಗೆಯೊಂದಿಗೆ ಮುತ್ತೈದೆಯರು ಬರಮಾಡಿಕೊಂಡರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ದಿನೇಶ್ ಭಟ್, ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಕಡ್ಡಿಯದ ಸೋಮಣ್ಣ, ಉಪಾಧ್ಯಕ್ಷರಾದ ಚೊಕ್ಕಾಡಿ ಅಪ್ಪಯ್ಯ, ಕಾರ್ಯದರ್ಶಿ ಪಟ್ಟಣ ಸುಗುಣಕುಮಾರ್, ಖಜಾಂಚಿ ಬೆಳ್ಳಿಯನ ಚಂದ್ರಪ್ರಕಾಶ್, ಜೀರ್ಣೋದ್ಧಾರದ ಸಮಿತಿಯ ಪದಾಧಿಕಾರಿಗಳು, ದೇವಸ್ಥಾನ ಜೀರ್ಣೋದ್ಧಾರದ ಮೂಲ ಸಮಿತಿ, ಗ್ರಾಮದ ತಕ್ಕ ಮುಖ್ಯಸ್ಥರು, ಗ್ರಾಮದ ಕಾರ್ಯದರ್ಶಿ ಹಾಗೂ ಅವಂದೂರು ಗ್ರಾಮದ ಸದಸ್ಯರು ಭಾಗಿಯಾಗಿ ಶ್ರೀ ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಮ್ಮತ್ತಿ ಕಾರ್ಮಾಡುವಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಮ್ಮತ್ತಿ ಕಾರ್ಮೋಡುವಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಗನವಾಡಿ ಕಟ್ಟಡವನ್ನು ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಿಕುಟೀರೆ ಎಸ್ ಪೊನ್ನಣ್ಣರವರು ಉದ್ಘಾಟಿಸಿದರು. ಪ್ರತಿಯೊಬ್ಬನಿಗೂ ವಿದ್ಯಾಭ್ಯಾಸದ ಮೊದಲ ಅಧ್ಯಾಯ ಅಂಗನವಾಡಿಯಿಂದಲೇ ಪ್ರಾರಂಭ ಆಗುತ್ತದೆ. ಮಕ್ಕಳಲ್ಲಿ ವಿದ್ಯೆಯ ಬಗ್ಗೆ ಮುತುವರ್ಜಿ ಮೂಡಲು ಅಂಗನವಾಡಿಗಳು ಮೂಲ ಕಾರಣವಾಗಬೇಕು. ಹಾಗಾಗಬೇಕಾದಲ್ಲಿ ಅಂಗನವಾಡಿಯಲ್ಲಿನ ವಾತಾವರಣವು ಮಕ್ಕಳ ಕಲಿಕೆಯ ಉತ್ಸಾಹಕ್ಕೆ ಪೂರಕವಾಗಿರಬೇಕು. ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂತಾಗಲು ಸರ್ಕಾರ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಂಗನವಾಡಿಯಲ್ಲೇ ಇರುವ ಶಿಕ್ಷಕರು ಮತ್ತು ಸಹಾಯಕಿಯರು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಇವರೆಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತು ದೇಶದ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವಲ್ಲಿ ಶ್ರಮವಹಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ, ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಜಾನ್ಸನ್, ಪಂಚಾಯಿತಿ ಅಧ್ಯಕ್ಷರು, ಇಲಾಖೆಯ ಅಧಿಕಾರಿಗಳು, ವಿರಾಜಪೇಟೆ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪೂರ್ಣಚ, ಅಮ್ಮತ್ತಿ ವಲಯ ಅಧ್ಯಕ್ಷರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಯೋಜನೆ ಏನಿದೆ ಗ್ರಾಮೀಣ ಭಾಗಕ್ಕೆ ಬಹಳ ಅವಶ್ಯಕ ಮತ್ತು ಅನುಕೂಲಕರ. ಮಕ್ಕಳಿಗೆ 3 ವಯಸ್ಸಿನಿಂದ ಈಗ 6 ವಯಸ್ಸುವರೆಗೂ ಪಾಠ ಮಾಡ್ತಾರೆ ಅಲ್ವಾ. ಮತ್ತು LKG UKG ಕೂಡ ಸ್ವಲ್ಪ ಸಂಖ್ಯೆ ಹೆಚ್ಚಿದ್ರೆ LKG ಮತ್ತು UKG ಕೂಡ ಅಂಗನವಾಡಿನಲ್ಲಿ ಕಲಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರಂಭಿಸಿದ್ದೀವಿ. ಈ ವರ್ಷದಿಂದ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ. ಮತ್ತು ಊಟದ ವ್ಯವಸ್ಥೆ ಕೂಡ ಇರ್ತದೆ ಮಕ್ಕಳು LKG UKG ಮಕ್ಕಳಿಗೆ. ಅದರಿಂದ ಮಕ್ಕಳಿಗೆ ಆ ಒಂದು ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಒಂದು ಶಿಸ್ತಿನ ಬದುಕನ್ನು ಸಾಗಿಸ್ಲಿಕ್ಕೆ
ಬಹುಶಃ ತಾಯಿಯ ಸ್ಥಾನವನ್ನು ತಗೊಂಡು ಕೆಲಸ ಮಾಡೋದಂದರೆ ಅಂಗನವಾಡಿಯಲ್ಲಿ ಪಾಠ ಮಾಡುವಂಥ ಶಿಕ್ಷಕ. ಅದಕ್ಕೆ ಅವರ ಮೇಲೆ ಈ ಅಂಗನವಾಡಿಯ ಮೂಲಕ ನಾವು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದು ಹೆಚ್ಚು ಮಹತ್ವವಾದಂಥ ಒಂದು ಕಾರ್ಯಕ್ರಮ. ಇದನ್ನು ಯಶಸ್ಸುಗೊಳಿಸಿದರೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ತಮ್ಮ ಬದುಕನ್ನು ಸಾಗಿಸಲಿಕ್ಕೆ ಒಂದು ಒಳ್ಳೆಯ ಯೋಜನೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದರಿಂದ ಈ ಅಂಗನವಾಡಿ ಮೂಲಕ ಶಿಕ್ಷಣವನ್ನು ವಿತರಣೆ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಕ್ಕಿ ಇಲ್ಲಿ ಭಾಳ ಮುಖ್ಯವಾಗಿ ತಮ್ಮ ಪಾತ್ರ ಬಹಳ ಶಿಕ್ಷಕರು. ಅಂದರೆ ಮಕ್ಕಳನ್ನ ತಾಯಂದಿರು 3 ವರ್ಷ ಆಗೋಷ್ಟರಲ್ಲಿ ಸ್ವಲ್ಪ ಸಾಕಾಗಿರ್ತದಲ್ಲ, ಇಲ್ಲಿ ಬಿಡ್ತಾರೆ ನಿಮ್ಮ ಕೈನಲ್ಲಿ. ನೀವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಪಾಠವನ್ನು ಕಲಿಸಿ ಅವರ ಜೀವನವನ್ನು ಬದುಕನ್ನು ಕಟ್ಕೊಳ್ಳೋಂಥದಕ್ಕೆ ಒಂದು ಸಣ್ಣ ವಯಸ್ಸಿನಲ್ಲಿ ನೀವು ಕೊಡುವಂಥ ಮಹತ್ವದ ಪಾಠ. ನಾನು ಮಹಿಳಾ ಸಮಾಜಕ್ಕೆ ಹೋಗ್ತೇನೆ ಸ್ಕೂಲ್ಗೆ, ವಿರಾಜಪೇಟೆ ಮಹಿಳಾ ಸಮಾಜಕ್ಕೆ. ಇವತ್ತು ಕೂಡ ಅಷ್ಟೇ, ಈಗ 50 ಆಗೋಯ್ತು ನನ್ನ ವಯಸ್ಸು. ಆದರೂ ಅದನ್ನು ಕೆಲವು ನೆನಪುಗಳಿಲ್ಲ, ನೆನಪಾಗಲ್ಲ. ಕೆಲವು ನೆನಪುಗಳು ಇನ್ನೂ ಅಲ್ಲಿ ಉಳಿದಿದೆ. ಹೆಸರುಗಳು ನೆನಪಾಗೋದಿಲ್ಲ, ಬಟ್ ಅಲ್ಲಿ ಹೋದಾಗ ಆದಂಥ ಕೆಲವು ಘಟನೆಗಳು ಜ್ಞಾಪಕ ಇರ್ತದೆ. ಅದರಿಂದ ಅಂಗನವಾಡಿನಲ್ಲಿ ಅವರ ಅನುಭವ ಏನಿರ್ತದೆ ಮಕ್ಕಳದು, ಅದು ಉಳಿತದೆ. ಒಳ್ಳೆಯ ಅನುಭವ ಕೊಡುವಂಥದ್ದು ನಿಮ್ಮ ಕೈಲಿರ್ತದೆ. ಆ ಕೆಲಸವನ್ನು ಮಾಡಿ ಈ ಒಂದು ಮಹತ್ವಾಕಾಂಕ್ಷಿಯಾದಂಥ ಸರ್ಕಾರದ ಯೋಜನೆಗೆ ಯಶಸ್ಸಾಗುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಕೂಡ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿ ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ಈ ಒಂದು ನೂತನ ಅಂಗನವಾಡಿ ಕಟ್ಟಡದ ಶುಭಾಶಯಗಳನ್ನು ಕೋರಿ, ಬರೀ ಯಾರೇ ಮಕ್ಕಳು ಬರ್ತಾ ಇದ್ದಾರೆ, ಹೆಚ್ಚಾಗಿ ಮಕ್ಕಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಇನ್ನೂ ಅಷ್ಟು ಸೌಲಭ್ಯಗಳನ್ನು ಕೊಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. LKG UKG ಕೂಡ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಕ್ಕಳು ಜಾಸ್ತಿ 2 ಇರೋದ್ರಿಂದ ಮಕ್ಕಳು ಸ್ವಲ್ಪ ಕಮ್ಮಿ ಇದೆ. 2 ಅಂಗನವಾಡಿ, ಕೆಲವು ಕಡೆ ಅಂಗನವಾಡಿನೇ ಇಲ್ಲ, ಕೆಲವು ಕಡೆ 2 ಕೊಟ್ಬಿಟ್ಟಿದ್ದಾರೆ. ಪಾಪ್ಯುಲೇಷನ್, ಮಕ್ಕಳ ಪಾಪ್ಯುಲೇಷನ್ ಬೇಡ, ಬರೀ ಜನ ಪಾಪ್ಯುಲೇಷನ್ ಇದ್ರೆ ಸಾಧ್ಯ. ಅದರಿಂದ ಆ ರೀತಿಯಾದಂಥ ಯಶಸ್ಸಾಗಿ ಈ ಒಂದು ಅಂಗನವಾಡಿ ನಡೀಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ಕೆಲಸವನ್ನು ತಾವುಗಳು ಮಾಡ್ತೀರಾ ಅಂತ ಹೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ, ನಮಗೆಲ್ಲರಿಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ, ಆಶೀರ್ವದಿಸಲಿ ಅಂತ ಹೇಳಿ ಪ್ರಾರ್ಥಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ, ನಿಮಗೆ ವಂದಿಸಿ ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಬೆಂಗಳೂರಿನಲ್ಲಿ RCB ವಿಜಯೋತ್ಸವದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ KRಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರವರ ಕುಟುಂಬಕ್ಕೆ 25 ಲಕ್ಷ ಚೆಕ್ ವಿತರಿಸಲಾಯಿತು. ಬೆಂಗಳೂರಿನಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ KRಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರರವರ ಪುತ್ರ ಪೂರ್ಣಚಂದ್ರ ಅವರ ತಾಯಿಗೆ ರಾಜ್ಯದ ಕೃಷಿ ಸಚಿವರಾದ N. ಚಲುವರಾಯಸ್ವಾಮಿ ಅವರು 25 ಲಕ್ಷ ರೂಗಳ ಚೆಕ್ ವಿತರಣೆ ಮಾಡಿದರು. RCB ವಿಜಯೋತ್ಸವ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದ ನೂಕುನುಗ್ಗಲಿನಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ KRಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರು ಅವರ ಪುತ್ರ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ರಾಜ್ಯದ ಕೃಷಿ ಸಚಿವರಾದ N. ಚಲುವರಾಯಸ್ವಾಮಿ ಅವರು ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರದ ರೂಪದಲ್ಲಿ ನೀಡಿದ 25 ಲಕ್ಷ ರೂಗಳ ಚೆಕ್ ಅನ್ನು ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಶಾಸಕ HT ಮಂಜು, ಮಾಜಿ ಶಾಸಕ KB ಚಂದ್ರಶೇಖರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಲಂದರೆ ಅಂಬರೀಶ್, ಉದ್ಯಮಿ B. ರಾಜಶೇಖರ್, ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ಚೇತನ ಮಹೇಶ್, ಮಡುವಿನಕೋಡಿ ಕಾಂತರಾಜ್, ರಾಜಯ್ಯ, ಹೆತ್ತಗೋನಹಳ್ಳಿ, ನಾರಾಯಣಗೌಡ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ಹಾಗಾಗಿ ಸರ್ಕಾರ ಒಂದು ಒಳ್ಳೆ 25 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿತ್ತು. ಅದಕ್ಕೆ ನಾನು DC ಅವರು, ಕ್ಷೇತ್ರ ಶಾಸಕರಾದ ಮಂಜುನಾಥ್, ಚಂದ್ರಶೇಖರ್, ಅಂಬರೀಶ್ ಎಲ್ಲರೂ ಸಮ್ಮುಖದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ತಾಯಿ, ಅವ್ರ ತಂಗಿ, ಅವ್ರ ಭಾವ ಎಲ್ಲರೂ ಇದ್ದಾರೆ. ಸಮಯದಲ್ಲಿ 25 ಲಕ್ಷ ರೂಪಾಯಿ ತಲುಪಿಸಿದ್ದೀವಿ. RCBಯಿಂದ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ KCNವರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು 15 ಲಕ್ಷ ರೂಪಾಯಿ ಬರುತ್ತೆ. ಸೊ ಮುಂದೆ ಅವರ ಅಳಿಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ, ಮನೆಯಲ್ಲಿ ಅಲ್ಲ, ಮನೆಯಲ್ಲಿ ಅಲ್ಲಿನೇ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ ಸೊ DC ಅವ್ರಿಗೆ ಹೇಳಿದ್ದೀನಿ. ಸೊ ಇಷ್ಟು ನಮ್ಮ ಕೈಲಾದ ಸಹಕಾರವನ್ನು. ಥ್ಯಾಂಕ್ಸ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಉಡುಪಿ ಜಿಲ್ಲೆಯ ಬೈಂದೂರು ಗುಲ್ವಾಡಿ ಗ್ರಾಮದಲ್ಲಿ ದಲಿತ ಯುವತಿಯ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ಮಹಿಳೆಯನ್ನ 24 ಗಂಟೆಯೊಳಗೆ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಗುಲ್ವಾಡಿ ಗ್ರಾಮದ ಮಾವಿನಕಟ್ಟೆ ಸರ್ಕಲ್ ಬಳಿ ಇರುವ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡುವ ದಲಿತ ಯುವತಿಯ ಮೇಲೆ ಮುಸ್ಲಿಂ ಮಹಿಳೆ ಚಿಲ್ಲರೆ ವಿಷಯಕ್ಕೆ ಮನಸೋಇಚ್ಛೆ ಬಂದಂತೆ ಹಲ್ಲೆ ಮಾಡಿರುವ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ತಕ್ಷಣ ಪೊಲೀಸರು ಚುರುಕಿನ ಕಾರ್ಯಾಚರಣೆ ನಡೆಸಿ ಘಟನೆ ನಡೆದ 24 ಗಂಟೆಯೊಳಗೆ ಆರೋಪಿ ಯಾಸ್ಕಿನನ್ನ ಪತ್ತೆ ಹಚ್ಚಿ ಹೆಡೆಮುರಿ ಕಟ್ಟಿದ್ದಾರೆ ಎನ್ನಲಾಗಿದೆ. ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ, ಕುಂದಾಪುರ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ, ಕಂಡ್ಲೂರು ಪೊಲೀಸ್ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಆರೋಪಿಯನ್ನು ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪೊಲೀಸರ ಕಾರ್ಯಾಚರಣೆಗೆ ದಲಿತ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲ ಅದು ಕೂಗಿದ್ರಲ್ಲ ಅದಕ್ಕೆ ಪಕ್ಕ ಮಾತಾಡ್ ಗೌಡಿ ಮಾತಾಡ್ತಾ ಕೊಟ್ಟರೆ ಈ ಕಾಲ ನಾನು ಮಾತಾಡ್ತೇನ ಗೂಗಲ್ ಪೇ ತಗೊಂಡು ಅದಕ್ಕೆ ಪಕ್ಕ ಯಾರ ಮಾತಾಡೋದು ಎದಿ ಬಂದು ಹೋಗಿ ತಗೊಂಡ ಹೋಗಿ ತಗೊಂಡು ಮಾಡ್ತಾನೆ ದುಡ್ಡು ಹೋಗ್ತೇನೆ ತಗೊಂಡ ಹೋಗಿ ಅಷ್ಟು ಮೈ ಬರೋದಲ್ಲ ನಿಮ್ಗೆ ಅಧಿಕ ಪಕ್ಕ ನನ್ನ ಹತ್ರ ಇಡ್ಬೇಡ ಗೊತ್ತಾಯ್ತಾ? ಅಧಿಕ ಪಕ್ಕ ನನ್ನ ಹತ್ರ ಇಡ್ಬೇಡ. ನಾನು ಚೇಂಜ್ ಕೊಡೋದು ಹೇಳ್ತಿದ್ದ ಅದಕ್ಕೆ ಪಕ್ಕ ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್, ಕುಂದಾಪುರ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿ ವತಿಯಿಂದ ರಂಗದಿಬ್ಬಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ಬಡವರು ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಸಹಾಯ ಮಾಡುವ ಗುಣಗಳನ್ನು ಹೊಂದಿರುವ ಹೃದಯವಂತ ಜನರು ಅಗತ್ಯವಾಗಿ ಬೇಕಾಗಿದ್ದಾರೆಂದು ವಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿ ಗೌರವಾಧ್ಯಕ್ಷ ಡಾಕ್ಟರ್ ಕೆಂಚನೂರು ಶಂಕರ್ ತಿಳಿಸಿದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ವಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿ ವತಿಯಿಂದ ಆಯೋಜಿಸಿದ್ದ ರಂಗದಿಬ್ಬಣ 2025 ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಸಾಧನೆ ಎನ್ನುವುದು ನಾವು ಮಾಡುವ ಪರಿಶ್ರಮ ಹಾಗೂ ನಿರಂತರವಾದ ಕಾಯಕದ ಮೂಲಕ ನಮಗೆ ದೊರೆಯುತ್ತದೆ ಎನ್ನುವುದು ವಾಸ್ತವ ಸತ್ಯವಾಗಿದೆ. ಇಂತಹ ಅಪೂರ್ವ ಸಾಧಕರನ್ನ ಗುರುತಿಸಿ ನಮ್ಮ ಸಂಸ್ಥೆಯು ಸನ್ಮಾನಿಸಿ ಗೌರವಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಿದೆ ಎಂದು ಡಾಕ್ಟರ್ ಕೆಂಚನೂರು ಶಂಕರ್ ಅಭಿಮಾನದಿಂದ ಹೇಳಿದರು. ಇದೇ ಸಂದರ್ಭದಲ್ಲಿ ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ, ಮಾತಾ ಅನ್ನಪೂರ್ಣಸಿಂಗ್, ದೇವಿ ಉಪಾಸಕರಾದ ಡಾಕ್ಟರ್ ಅನುಅಮ್ಮ, ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ, ಡಾಕ್ಟರ್ ಮಂಜುಳಾ ಮಹಾದೇವ್, ಡಾಕ್ಟರ್ ಅಶೋಕ ಶೆಟ್ಟಿ, ಡಾಕ್ಟರ್ ಶ್ರೀನಿವಾಸ್ ಬಾಬು, ಡಾಕ್ಟರ್ ಅಂಬರೀಶ್, ಬಸವರಾಜ್ ರತ್ನಗಿರಿ ಅವರಿಗೆ ವಿಶ್ರಾಂತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ರಂಗದಿಬ್ಬಣ ಸಮಾಜಮುಖಿ ಪ್ರಶಸ್ತಿ ನೀಡಿ ಗೌರವಿಸಿ ವಂದೇ ಮಾತರಂ ಲಲಿತಾ ಕಲಾ ಅಕಾಡೆಮಿಯ ಸಮಾಜಮುಖಿ ಚಟುವಟಿಕೆಗಳು ಹಾಗೂ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು.
ಎಷ್ಟು ನೋಡಿ ಸಭೆ ಹೇಗಿದೆ ಅಂದರೆ ನಮಗೆ ದೊಡ್ಡ ಮಿನಿಸ್ಟ್ರು MLA ಮಂತ್ರಿ ಯಾವನು ಬೇಡ, ಸಿನಿಮಾ ಗಿನ್ಮಾ ಯಾರು ಕ್ರಿಕೆಟ್ ಯಾರು ಬೇಡ ರೀ. ಆ ಮಹಾಲಕ್ಷ್ಮಿ ದೇವಿ ನೋಡಿ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ. ನಿಮ್ಗೆ ಅವ್ರು ಯಾರು ಅಂತ ಹೇಳಿದ್ರೆ ನನಗೆ ಇದಾಗುತ್ತೆ. ಈ ಮೊನ್ನೆ ಕರೋನಾ ಬಂತಲ್ಲ, ಆ ಕರೋನಾ ಸಮಯದಲ್ಲಿ 8 ಲಕ್ಷ ಕಳ್ಕೊಂಡಿದ್ದಾರೆ. ಯಾವುದಕ್ಕೆ 8 ಲಕ್ಷ ಅಲ್ಲ ಅಮ್ಮ, ಎಷ್ಟು ತಾಯಿ 8 ಕೋಟಿ ಕಳ್ಕೊಂಡಿದ್ದಾರೆ. ಇವತ್ತು ಎಷ್ಟು ಗಂಭೀರವಾಗಿದ್ದಾರೆ. ವಿದ್ಯಾವಂತರು, ಬುದ್ಧಿವಂತರು, ಗುಣವಂತರು, ಘನವಂತರು, ಶೀಲವಂತರು, ಹಣವಂತರು. ಅಲ್ಲದೆ ಆಕೆ ಏನದು ವರ್ಣನೆ ಮಾಡಿ, ಏನು ಆ ಹೆಸರು ಲಕ್ಷ್ಮಿ ಅಂತ ಇದೆ, ಮಹಾಲಕ್ಷ್ಮಿ ಅಂತ. ಇನ್ನೇನೋ 10ನೇ ಲಕ್ಷ್ಮಿ ಇದ್ದರೆ 10ನೇ ಲಕ್ಷ್ಮಿ ಇದ್ದಿದ್ರೆ ಅಷ್ಟಲಕ್ಷ್ಮಿ, ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಎಲ್ಲ ಲಕ್ಷ್ಮಿ. ನಮ್ಮಮ್ಮ ನೀ ನಮ್ಮಮ್ಮ ಲಕ್ಷ್ಮಿ ಅಂತ ಒಂದು ಟೈಟ್ಲ್ ಕೊಡ್ಬೋದಾಗಿತ್ತು ಅಮ್ಮನಿಗೆ ಅಂತ ಹೇಳ್ತಾ. ಹಾಗೆ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಪಾಪ ಅವ್ರನ್ನ ವರ್ಣನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅವ್ರು ದೊಡ್ಡ ವಾಣಿಜ್ಯೋದ್ಯಮಿ ಕೂಡ ಹೌದು. ಈ ಹಿಂದೆ ಹೆಸರು ಹೇಳ್ಬೋದಾ ಅಮ್ಮ ಅವರೇ? ಒಬ್ಬ ದೊಡ್ಡ ಮಂತ್ರಿ ಇದ್ದರು, ಅವ್ರ ಸರ್ನೇ ಮಾಡ್ತಾ ಹೇಳ್ತೀನಿ, ಕತ್ತಿಯವರಂತ. ಕತ್ತಿಯವರ ಹತ್ತಿರ ಅವ್ರ ಕಸಿನ್ ಸೊಸೆನ ತಂಗಿದೇವರಾಗುತ್ತೆ, ಭಾಳ ಹತ್ತಿರದವರು. ಉಮೇಶ್ ಕತ್ತಿಯವರ ಹತ್ತಿರದ ಭಾಳ. ಅವರಿಗೆ ಆ ಗೌರವ ಇಲ್ಲ. ಅದು ಹೇಗೆ ಗಾದಿ ಇದೆಯಲ್ಲ ತುಂಬೋದು ಕೂಡ ತಿಳ್ಕೋದಿಲ್ಲ ಅಂತ ಅವ್ರು ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ. ಹಾಗೆ ಮಹಾಲಕ್ಷ್ಮಿ ಅಮ್ಮರೇ ಕರೆಯೋದಕ್ಕೆ ಖುಷಿ, ಬಾಯಿ ತುಂಬ ಬರ್ತದೆ ಆ ಹೆಸರು. ಮಹಾಲಕ್ಷ್ಮಿ ಅಮ್ಮರೇ, ನೀವು ಇನ್ನೂ 100 ವರ್ಷ ಬದುಕಿ, ನಿಮಗೆ ಶುಭ ಆಗಲಿ, ಲಾಭ ಇರಲಿ, ಜಯ ಇರಲಿ, ಐಶ್ವರ್ಯ ಇರಲಿ, ಆರೋಗ್ಯ ಇರಲಿ, ದೀರ್ಘ ಸುಮಂಗಲಿ ಭವ, ಆಯುಷ್ಮಾನ್ ಭವ ಅಂತ ಹೇಳ್ತಾ ನಿಮಗೆ ಸ್ವಾಗತ ಸುಸ್ವಾಗತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಮಂಡ್ಯದ ಹಳೇನಗರ ಮೌಲಾನಾ ಆಜಾದ್ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಹಳೇನಗರ ಮೌಲಾನಾ ಆಜಾದ್ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಅವಧಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ಹಿರಿಯ ವಕೀಲ M. ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ಆರೋಗ್ಯವೇ ಭಾಗ್ಯ ಎಂಬಂತೆ ಪ್ರತಿಯೊಬ್ಬರೂ ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಿಗೆ ದಂತ ಚೆನ್ನಾಗಿದ್ದರೆ ಸೌಂದರ್ಯ ಚೆನ್ನಾಗಿರುತ್ತೆ. ಅಲ್ಲಿನ ಆರೋಗ್ಯ ಮನುಷ್ಯನ ದೇಹದ ಎಲ್ಲ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿನಿತ್ಯ 2 ಬಾರಿ ಹಲ್ಲನ್ನು ಉಜ್ಜುವ ಮುಖಾಂತರ ದಂತ ಚೆನ್ನಾಗಿಟ್ಟುಕೊಳ್ಳಬೇಕು ಎಂದರು. ಮಕ್ಕಳು ಸಿಹಿ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡದೆ ಚಾಕ್ಲೇಟ್, ಚಿಂಗಂ ಇಂತಹ ಜಂಕ್ ಫುಡ್ನಿಂದ ದೂರವಿರುವಂತೆ ಸಲಹೆ ನೀಡಿದರು. ಹಿರಿಯ ದಂತ ವೈದ್ಯ ಡಾಕ್ಟರ್ ನಿಸರ್ಗ ಅರುಣಾನಂದ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಹಲ್ಲು ಉಳುಕಲ್ ಆಗದ ರೀತಿಯಲ್ಲಿ ತಕ್ಷಣ ಸಂಬಂಧಪಟ್ಟ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡೆದುಕೊಳ್ಳುವುದು ಉತ್ತಮ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು, ನಾವು ಹಲವಾರು ವರ್ಷಗಳಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಆಚರಣೆ ಮಾಡುತ್ತಿದ್ದು, ಶಿಕ್ಷಕರು ಇನ್ನೂ ಹೆಚ್ಚು ಸಹಕರಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕ DK ನಾಗರಾಜ್ ರವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಎಲ್ಲ ಮಹಾನಾಯಕರ ಜಯಂತಿ, ಪರಿಸರ ದಿನಾಚರಣೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡುವ ಮುಖಾಂತರ ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ವಿವೇಕ್, ಶ್ರೀಮತಿ ಸುಧಾರಾಧ್ಯ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಕಾಯಕ ಯೋಗಿ ಪ್ರಶಸ್ತಿ ಪುರಸ್ಕೃತರಾದ ತಿಪ್ಪಣ್ಣ R, ಕುಮಾರಿ ಸುಮಾ HR, ಕಾರಾಗೃಹ ಇಲಾಖೆ ಬೆಂಗಳೂರು ಇವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಮಕ್ಕಳಿಗೆ ದಂತ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ಸಂತೋಷವಾದಂಥ ವಿಷಯ, ಇವತ್ತು ಮಂಡ್ಯ ನಗರದ ಹಳೇ ನಗರದಲ್ಲಿ ಏನು ಸ್ವಾತಂತ್ರ್ಯ ಪೂರ್ವದಿಂದ ಇರ್ತಕ್ಕಂಥ ಈ ಶಾಲೆ, 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ, ಆ ಮಂಡ್ಯ ನಗರದಲ್ಲಿ ಇಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಈ ದೇಶವನ್ನು, ಸಮಾಜವನ್ನು, ಈಗ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಒಂದು ಶಾಲೆ. ಇಂತಹ ಶಾಲೆಯಲ್ಲಿ ಇವತ್ತು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ನಮ್ಮ ಮೌಲಾನಾ ಆಜಾದ್ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೇನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಶಿಬಿರ ಹಾಗೂ ಇನ್ನಿತರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಮಕ್ಕಳನ್ನು ಭಾಳ ನಗುಮುಖದಲ್ಲಿ, ಆ ಮಕ್ಕಳಿಗೆ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡಬೇಕಾದ್ರೆ ನಿಮ್ಮ ಹಲ್ಲೇ ಭಾಳ ಮುಖ್ಯವಾದದ್ದು ಅಲ್ವಾ, ಅಂತ ನಿಮ್ಮ ದಂತವನ್ನು, ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡೋಕ್ಕೆ ಬಂದಿರತಕ್ಕಂತಹ ಮಂಡ್ಯ ನಗರದ ಹಿರಿಯ ವೈದ್ಯರು ಹಾಗೂ ಸಹನಾ ದಂತ ಚಿಕಿತ್ಸಾಲಯದ ಮುಖ್ಯಸ್ಥರಾದ ಡಾಕ್ಟರ್ ನಿಸರ್ಗ ಅರುಣಾನಂದ ಇವತ್ತು ಉಚಿತವಾದಂತಹ ದಂತ ಶಿಬಿರ ಅಲ್ವಾ. ಏನು ಶಿಬಿರ? ಯಾವ ಶಿಬಿರ? ದಂತ ಶಿಬಿರ. ಏನು ಮಾಡ್ತಾರೆ ನಿಮಗೆ? ದಂತ ಕೊಡ್ತಾರಾ?
ಎಷ್ಟೆಷ್ಟು ಕೊಡ್ತಾರೆ ದಂತ ಕೊಡೋದಿಲ್ಲ. ಇರುವಂಥ ನಿಮ್ಮ ಎಲ್ಲ ದಂತಗಳನ್ನು ಹೇಗೆ ಶುಚಿಯಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮೇಡಮ್ಮು ಅರಿವನ್ನು ಮೂಡಿಸ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಾಗ್ಬೋದು, ಯಾವುದೇ ಒಬ್ಬ ಮನುಷ್ಯನ ಒಂದು ಸೌಂದರ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಆ ದಂತ ಇದ್ದಾಗ ಮಾತ್ರ ಆ ದಂತ ಇದ್ದಾಗ ಮಾತ್ರ ಸಾಧ್ಯ ಅಲ್ವಾ. ಬಾಯಿ ಮುಚ್ಕೊಂಡು ನೀವು ಎಷ್ಟೇ ಸ್ಮೈಲ್ ಮಾಡಿ ನಿಮ್ಮ ಸೌಂದರ್ಯವನ್ನು ಅದು ಹೆಚ್ಚು ಮಾಡುತ್ತಾ ಇಲ್ಲ. ಆದರೆ ಸ್ಮೈಲ್ ಮಾಡ್ಬೇಕಾದ್ರೆ ನಗಬೇಕಾದ್ರೆ ಹಲ್ಲುಗಳನ್ನ ನೋಡಿ ನಿಮ್ಮ ಮಾಸ್ಟ್ರು ಹಲ್ಲು ಬಿಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಲ್ವಾ. ಯಾಕೆ ಇದು ಹೇಳ್ತೀನಿ ಈ ಮಾತನ್ನು ಅಂತ ಹೇಳಿದ್ರೆ, ನಾವು ಯಾವುದೇ ಸಿನಿಮಾ ರಂಗದಲ್ಲಾಗ್ಬೋದು, ನಾನು ಚಲನಚಿತ್ರಗಳಾಗ್ಬೋದು, ಕಿರುತೆರೆ ಧಾರಾವಾಹಿಗಳಲ್ಲಿ ಕನ್ನಡ ತಮಿಳು ಕೆಲವು ಸಿನಿಮಾಗಳು ಮಾಡುವಂಥ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಉಜ್ರುಮಣಿ ಥರ ಯಾವ್ದಾದ್ರು ಆ್ಯಕ್ಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರು ಹಲ್ಲು ಬಿಡಿ ಸರ್ ಅಂತಾರೆ. ಅವ್ರು ಯಾಕೆ ಹಲ್ಲು ಬಿಡ್ತಾರೆ ಹಲ್ಲು ಬಿಡಿ ಅಂತ ಹೇಳ್ತಿದ್ರು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಯಾಕೆ ಅಂದರೆ ಯಾವುದೇ ಒಂದು ಸೌಂದರ್ಯ ಆಗ್ಬೋದು, ಒಂದು ಕ್ರೂರ ಪಾತ್ರ ಆಗ್ಬೋದು, ಅದನ್ನು ಭಾಳ ಅದಕ್ಕೆ ಒಳ್ಳೆ ಒಂದು ಪ್ರೇರಣೆ ಬರಬೇಕಾದ್ರೆ ಆ ದಂತ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿದೆ ಅಂತಕ್ಕಂಥದ್ದು ಅಲ್ವಾ ಮಕ್ಕಳೇ. ಹಾಗಾಗಿ ದಂತ ಮನುಷ್ಯನ ಎಲ್ಲ ಅಂಗಾಂಗಗಳಲ್ಲಿ ಏನು ಮಾನಸಿಕ ಆರೋಗ್ಯ ಆಗ್ಬೋದು, ದೈಹಿಕ ಆರೋಗ್ಯ ಆಗ್ಬೋದು, ಎಲ್ಲದರ ಮೇಲೆ ಸೌಂದರ್ಯದ ಜೊತೆಗೆ ಮನುಷ್ಯನ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ದಂತ ಕೊಡುತ್ತೆ ಅಲ್ವಾ. ಆ ದಂತಕ್ಕೆ ನಾವೇನು ಮಾಡಬೇಕು ಪ್ರತಿ ದಿವಸ 2 ಬಾರಿ ಬ್ರಷ್ ಮಾಡಬೇಕು. ನೀ ಎಷ್ಟು ಬಾರಿ ಮಾಡ್ತೀಯಪ್ಪ ಪ್ರತಿ ದಿವಸ? 3 ಬಾರ್, 2 ಬಾರ್, एक बार ಆಗಬಾರ್ದು. ಮೇಡಮ್ ಹೇಳ್ತಾರೆ ಈಗ 2 ಬಾರ್ 3 ಬಾರ್ ಅಂತ. ನೀವು ದಿನದ 3 ಸಲ ಆ ಬಾಯಿನ ಯಾವುದೇ ಆಹಾರ ತಿಂದ ನಂತರ ಬಾಯಿನ ನೀರಿನಲ್ಲಿ ಚೆನ್ನಾಗಿ ಮುಕ್ಕಳಿಸುವಂತ ಕೆಲಸ ಮಾಡಬೇಕು, ಹಾಗೆ ಬ್ರಷ್ನಲ್ಲಿ 2 ಬಾರಿ ಅವ್ರು ಹೇಳ್ತಾರೆ ಮೇಡಮ್ ಯಾವ ಆ್ಯಂಗಲ್ ಉಜ್ಜಬೇಕು ಅಂತ. ಮನಸ್ಸಿಗೆ ಬಂದಂಗೆ ಎಡ ಬಲ ಉಜ್ಜಬಾರ್ದು. ಅದಕ್ಕೆಲ್ಲ ದಂತಗಳು ಮತ್ತೆ ಈ ಒಸಡುಗಳೆಲ್ಲ ಹಾಳಾಗ್ತದೆ, ಅದಕ್ಕೆ ಯಾವ ರೀತಿ ಯಾವ ಆ್ಯಂಗಲಲ್ಲಿ ಉಜ್ಜಬೇಕು ಅಂತಕ್ಕಂಥದ್ದನ್ನ ಮೇಡಮ್ ಹೇಳ್ತಾರೆ ಭಾಳ ವಿಶೇಷವಾಗಿ. ಹಂಗೆ ಅವರು ತಜ್ಞರು. ಹಂಗಾಗಿ ಅಂಥ ವಿಷಯಗಳನ್ನು ನೀವು ಚೆನ್ನಾಗಿ ತಿಳ್ಕೊಬೇಕಾಗತ್ತೆ ಅಲ್ವಾ. ಆಮೇಲೆ ಪ್ರತಿನಿತ್ಯ ಹೆಚ್ಚು ಚಾಕ್ಲೇಟು ಮತ್ತು ಸಿಹಿ ತಿನ್ನುವಂಥದ್ದು ಕಮ್ಮಿ ಮಾಡಬೇಕು ಅಲ್ವಾ. ಇವತ್ತು ಬೆಳಿಗ್ಗೆ ಯಾರ್ಯಾರು ಸಿಹಿ ಚಾಕ್ಲೇಟ್ ತಿನ್ಕೊಂಡ್ ಬಂದಿದ್ದೀರಿ? ಚಾಕ್ಲೇಟ್ ತಿಂದವರೆಲ್ಲ ಹ್ಯಾಂಡ್ ರೈಸ್ ಮಾಡಿ. ಚಾಕ್ಲೇಟ್ ಕೊಡ್ತಾರೆ ಇಬ್ರೆ ಬಹಳ ಸಂಖ್ಯೆ ಕಡಿಮೆ ಇದೆ, ಅದಕ್ಕೆ ನೀವು ಇಷ್ಟೆಲ್ಲ ಸೌಂದರ್ಯವಾಗಿ ಕಾಣ್ತಾ ಇದ್ದೀರಿ. ನೀವೆಲ್ಲ ಒಂದ್ಸಲ ಅಲ್ಲಿ ಬಿಡಿ ಅಂತ ನೋಡಿ ಎಲ್ಲರ ದಂತ ಚೆನ್ನಾಗಿದೆ. ಮೇಡಮ್ ನಿಮ್ಗೆ ಕೆಲಸ ಕಡಿಮೆ, ಮೇಡಮ್ಗೆ ಕೆಲಸ ಕಡಿಮೆ, ಅವ್ರಿಗೆಲ್ಲ ಹಂಗಾಗಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಲ್ವಾ. ಬರೀ ದಂತವನ್ನು ಚೆನ್ನಾಗಿ ಇಟ್ಕೊಂಡು ಸಾಕಾಗುವುದಿಲ್ಲ, ನೀವು ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಉತ್ತಮವಾದ ಆರೋಗ್ಯವನ್ನು ಇಟ್ಕೋಬೇಕಾಗ್ತದೆ. ಮಕ್ಕಳು ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ಚೆನ್ನಾಗಿ ಓದೋದ್ರ ಮುಖಾಂತರ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಮಾಡ್ಕೋಬೇಕಾಗ್ತದಲ್ವಾ. ಇಲ್ಲ ಪುಸ್ತಕದಲ್ಲಿ ಇರೋದಂಥದ್ದು ಅಲ್ಲೇ ಬಿಟ್ಬಿಟ್ರೆ ನೀವು ಜೀವನದಲ್ಲಿ ಏನೋ ಸಾಧನೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ತಾವು ಚಿಕ್ಕ ವಯಸ್ಸಿಂದಲೇ ಹೆಚ್ಚು ಪಠಣವನ್ನು ಮಾಡೋ. ದಿನದ 24 ಗಂಟೆಯಲ್ಲಿ 8 ಗಂಟೆಗಳ ಕಾಲ ಶಾಲೆಗೆ ಬರ್ತೀರಿ ಅಲ್ವಾ, 8 ಗಂಟೆಗಳ ಕಾಲ ನಿದ್ದೆ ಮಾಡ್ತೀರಿ, 8 ಗಂಟೆಗಳ ಕಾಲ ಲವಲವಿಕೆಯಾಗಿ ನೀವು ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಲ್ವಾ. 8 3 24 ಅಲ್ವಾ. ದಿನದ 24 ಗಂಟೆ ಪ್ರತಿನಿತ್ಯ ತಾವು ಆರೋಗ್ಯಕರವಾದಂತಹ ಶುದ್ಧವಾದಂತಹ ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಕ್ಕಳು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಈ ನಮ್ಮ ವುಮೆನ್ಸ್ ಡೆಂಟಲ್ ಕೌನ್ಸಿಲ್ ಮಂಡ್ಯ ಬ್ರಾಂಚ್ ಅವರು ನಮ್ಮ ಚೇರ್ಮನ್ ಅವರಾಗಿರ್ಬೋದು, ಕೋ ಚೇರ್ಮನ್ ಆಗಿರ್ಬೋದು, ಇವರೆಲ್ಲ ನಮ್ಮ ನಿಸರ್ಗ ಅರುಣಾನಂದ್ ಅವರ ಸಹಯೋಗದೊಂದಿಗೆ ಭಾಳ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ 18 ಲಕ್ಷ ಜನರಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಒಂದು ಹಲ್ಲಿನ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಒಂದು ಸರ್ಕಾರಿ ಕಾರ್ಯಕ್ರಮ ಆಗ್ಬೋದು ಅಥವಾ ಖಾಸಗಿ ಶಾಲೆಗಳಲ್ಲಾಗ್ಬೋದು ಭಾಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಹಂತವಾಗಿ ಮೇಡಮು ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಹಲ್ಲನ್ನು ಚೆಕಪ್ ಮಾಡ್ತಾರೆ. ತಾವೆಲ್ಲ ಅವ್ರು ಹೇಳಿದ ರೀತಿಯಲ್ಲಿ ನೀವು ಶುದ್ಧವಾದ ಹಲ್ಲನ್ನು ಬಾಯಿನ ಮುಕ್ಕಳಿಸುವಂಥದ್ದು, ಬಾಯಿನ ಸ್ವಚ್ಛಾಗಿ ಇಟ್ಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಿ ಭಗವಂತ ನಿಮಗೆಲ್ಲ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಡಲಿ. ತಾವೆಲ್ಲ ಏನೇ ಆಗು ಮೊದಲು ಮಾನವನಾಗು ಅಂತೇಳಿ ಮೊದಲು ನೀವೇನಾಗಬೇಕು, ದಯವೇ ಧರ್ಮದ ಮೂಲವಯ ಅಂತಕ್ಕಂಥದ್ದು. ಧರ್ಮದ ಮೂಲ ಯಾವುದು? ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು ಅಲ್ವಾ. ನಾವು ಯಾವುದೇ ಜಾತಿ ಧರ್ಮ ಯಾವುದೇ ಆಗಿರಲಿ, ಬಡವ ಶ್ರೀಮಂತ ಯಾರೇ ಆಗಿದ್ರು ನಾವೆಲ್ಲ ದಯೆ ಕೈಂಡ್ನೆಸ್ ಅಂತಕ್ಕಂಥದ್ದನ್ನ ಇಟ್ಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಒಂದು ದೇಶದ ಚಿತ್ತ ಯುವಜನ ರಥ ಅಂತಕ್ಕಂಥದ್ದು ಅಲ್ವಾ. ನಿಮ್ಮ ಚಿತ್ತ ದೇಶದ ಹೆಂಗೆ ಹೋಗ್ಬೇಕಪ್ಪ ಅಂತೇಳಿ ಯುವಜನರು ಮುಂದಿನ ಈ ದೇಶವನ್ನು ನೀವೆಲ್ಲ ಕಾಪಾಡುವಂಥವ್ರು ಅಲ್ವಾ. ಹಾಗಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನು ತಾವು ವೈಯಕ್ತಿಕ ಜೀವನ ಎಲ್ಲ ಮಾಡ್ತಾರೆ, ಹಾಗಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನು ತಾವೆಲ್ಲ ಮಾಡಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸರ್ ಈಗಾಗಲೇ ಹೇಳಿದ್ರು ಹೇಗೆ ನೋಡ್ಕೋಬೇಕು ನಿಮ್ಮ ಹಲ್ಲುಗಳನ್ನ ಅಂತ. ಎಲ್ಲ ಥರದ್ರಲ್ಲೂ ಹೇಳೋವಂಥದ್ದು ಹೆಲ್ತ್ ಇಸ್ ವೆಲ್ತ್ ಅಂತಾರೆ, ಆರೋಗ್ಯವೇ ಭಾಗ್ಯ.
ಆರೋಗ್ಯ ಬರೀ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಲ್ಲ, ನಮಗೆ ದಂತ ಆರೋಗ್ಯನೂ ಮುಖ್ಯ ಅನ್ನೋದನ್ನ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಎಲ್ಲರೂ ನಿಮ್ಮ ಊಟ ಇರ್ಬೋದು, ತಿಂಡಿ ಇರ್ಬೋದು, ಎಲ್ಲ ಅಗದು ಮಾಡಿ ತಿನ್ನಲೇಬೇಕು. ಯಾವಾಗ ಮನುಷ್ಯನಲ್ಲಿ ಅವನಿಗೆ ಅಗ್ಯೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗ್ತವೆ, ಅವನಲ್ಲಿರುವಂಥ ಕಾಯಿಲೆಗಳು ಒಂದೊಂದಾಗಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಕಣ್ರಪ್ಪ. ಯಾಕೆ ಅಂತಂದರೆ ನಿಮ್ಗೆ ತಿನ್ನೋಂಥದ್ದು ಅಥವಾ ನಿಮ್ಗೆ ಜೀರ್ಣಶಕ್ತಿನೇ ಇಲ್ಲ ಅಂದರೆ ಒಳಗಡೆ ಆಗುವಂಥ ಕೆಲಸಗಳೆಲ್ಲ ಅಥವಾ ನಿಂತೋದಂಗೆ ಅನಿಸ್ಬಿಡುತ್ತೆ. ಒಬ್ಬ ಮನುಷ್ಯನಿಗೆ ಒಂದು 45 ವರ್ಷದ ಆದ ನಂತರ ಹಲ್ಲುಗಳೆಲ್ಲ ಕಳ್ಕೊಂಡ್ಬಿಟ್ಟು ಅವ್ನು ತಿನ್ನಬೇಕು ಅಂತಂದರೆ ತುಂಬ ಕಷ್ಟಪಡ್ತಾನೆ. ಯಾಕೆ ಅಂತಂದರೆ ಅಗ್ಯೋದಕ್ಕೆ ಅವ್ನಿಗೆ ಹಲ್ಲುಗಳಿಲ್ಲ. ಸೊ ಬರೀ ನೋಡೋದಕ್ಕೆ ನಗೋದಕ್ಕೆ ಮಾತ್ರ ಅಲ್ಲ, ನಿಮಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರೋದೇ ನಿಮ್ಮ ಹಲ್ಲುಗಳು. ಹೆಚ್ಚಿಗೆ ಜನಗಳು ಹಲ್ಲು ನೋವಲ್ವಾ ಹೋದ್ರಾಯ್ತು, ನಂಗೆ ನೋವು ಬಂದಿಲ್ವಲ್ಲ ಯಾಕೆ ಹೋಗ್ಬೇಕು ಡಾಕ್ಟರ್ ಹತ್ರ, ನೋವು ಬರಲಿ ಆಮೇಲೆ ಹೋಗೋಣ. ನೋವು ಬಂದಾಗ ಸಮಯನೂ ಜಾಸ್ತಿ ಕೊಡಬೇಕು ನೀವು ಡಾಕ್ಟರ್ ಹತ್ರಕ್ಕೆ, ಕೆಲಸನೂ ಜಾಸ್ತಿ ಇರುತ್ತೆ, ದುಡ್ಡು. ನ್ಯೂಸ್ ಸಂಗಮಕ್ಕಾಗಿ ಗುರುಪ್ರಸಾದ್ ಮಂಡ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಮ್ಮತ್ತಿ ಕಾರ್ಮಾಡುನಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡವನ್ನು ಶಾಸಕರಾದ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ಬೆಂಗಳೂರಿನ ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರರವರ ಕುಟುಂಬಕ್ಕೆ 25 ಲಕ್ಷ ಚೆಕ್ ವಿತರಿಸಲಾಯಿತು. ಉಡುಪಿ ಜಿಲ್ಲೆಯ ಬೈಂದೂರು ಗುಲ್ವಾಡಿ ಗ್ರಾಮದಲ್ಲಿ ದಲಿತ ಯುವತಿಯ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ಮಹಿಳೆಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.